ಅಜ್ಜಿ ಚೆನ್ನಾಗಿದ್ದೀನ ಅಜ್ಜಿ? ಈಗ ಹೇಳಮ್ಮ ಹಿಂಗೆ ಇದ್ದೀನಿ. ಅಲ್ಲೇ ಮನೆ ಮಾಡ್ಕೊಂಡು ಇದ್ದಾರೆ ಅಂತ ಹೇಳ್ತಿದ್ಲು ಸೀತಾ. ಬಂದರೆ ಅಲ್ಲಿ ತಿರುಗಿ ಇಲ್ಲಿಗೆ? ಇಲ್ಲ ಕಣಜ್ಜಿ, ಅಲ್ಲಿ ಮನೆ ಮಾಡ್ಕೊಂಡು ಇರೋಣ ಅಂದ್ಕೊಂಡ್ವಿ. ಅಲ್ಲಿ ಯಾಕೋ ಸೆಟ್ ಆಗಲಿಲ್ಲ. ಅದಕ್ಕೆ ನಮ್ಮ ಮನೆಗೆ ನಾವಿದ್ರೆ ಯಾವುದೂ ಇರಲ್ಲ ಅಂತೇಳಿ ಅದಕ್ಕೇನೆ ಬಂದ್ವಿ. ಎಲ್ಲ ಖಾಲಿ ಮಾಡ್ಕೊಂಡು ಇವತ್ತು ಬಂದ್ಬಿಟ್ವಿ ಬೆಳಗ್ಗೆನೆ. ನಾನು ಆ ಹುಡುಗ ಬರಲೇ ಇಲ್ಲ, ಯೋಸೊಂದು ದಿನ ಆಯ್ತು ಮನೆಗೆ ಅಂತ ಹೇಳಿ ನಾನು ಆಗ್ಲೆಲ್ಲ ಹೇಳ್ತಿದ್ದೆ ಅವ್ರ ಅವ್ರು ಬರೋಲ್ಲ, ಅವ್ರು ಬೇರೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ, ಬರೋಲ್ಲ ಕಣಮ್ಮ ಅಂತ ಹೇಳ್ತಿದ್ಲು ಅವಳು. ಬರೋಲ್ಲ ಸುಮ್ಕಿರಮ್ಮ, ಮತ್ತು ಅವ್ರನ್ನಾಗ್ಲೆಲ್ಲ ಏನು ಕೇಳ್ತೀಯ ಅಂತ ಹೇಳಾಳು. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ನಮ್ಮೂರಾಗ ನಾವಿದ್ರೇ ಬೆಲೆ. ಬೇರೆ ಊರುಗಳಾಗಿ ನಾವು ಹೊಟ್ಟೆ ದೊಡ್ಡದೇನೇ ಮಾಡಿದ್ರು ಅಯ್ಯೋ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸೇರ್ಕೊಂಡವ್ರೆ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸೇರ್ಕೊಂಡವ್ರೆ ಅಂತಾರೆ. ನಮ್ಮೂರಾಗ ನಾವು ಇರಬೇಕು ಅದಕ್ಕೇನೆ. ಹೊಟ್ಟೆ ಆಗಲಿ. ಈಗ ಸುಮ್ಮನೆ ಇಲ್ಲಿದ್ದರೆ ನಿಮ್ಗೆ ಯಾವುದೇ ತಲೆನೋವಿರಲ್ಲ. ಸುಮ್ಮನೆ ಇಲ್ಲೇ ಇರ್ರಿ, ನಿಮ್ಗೇನು ಕಮ್ಮಿ ಆಗೈತಿಲ್ವಲ್ಲ. ಮನೆ ಎಲ್ಲ ಮಸ್ತಾಗೈತಿ. ಅಲ್ಲಿರೋ ಅಂಥದ್ದೇನು ಅಲ್ಲಿ ಹಾಕಿರ್ತೀರ? ಕಣಜ್ಜಿ, ನಾವು ಹೇಳಿವಿ, ಇವಳು ಕೇಳಲಿಲ್ಲ. ನೀನು ಹೇಳೋದೇನೋ ನಿಜ. ನಾವೆಲ್ಲಿದ್ರು ನಿಮ್ಮೂರಿಗೆ ಇರಲ್ವೇನಪ್ಪ, ನಿಮ್ಮೂರ್ಗೆ ಹೋಗಲ್ವಿ, ನೀನು ಇಲ್ಲೇ ಇರ್ತೀಯ ಅಂತಾರ ಊರವರು. ನಿಮ್ಮೂರ್ಗೆ ಹೋಗಲ್ವೇನಪ್ಪ ನೀನು ಸಮರ್ಥು ಅಂತ ಕೇಳ್ತಾರೆ. ನಾವೇನೇ ದುಡ್ದೇನೇ ಮಾಡಿದ್ರು ಅಯ್ಯೋ ನಿಮ್ಮೂರಾಗ ನೀನು ಮಾಡ್ಬೇಕಪ್ಪ, ನಿಮ್ಮೂರಾಗ ನೀನು ಇರಬೇಕಪ್ಪ ಅಂತಾರೆ. ಜನ ಅದನ್ನ ನಮ್ಮೂರು ಅಂತಾರೆ. ಇಲ್ಲಿದ್ರೆ ಯಾರೂ ಅಂಬಲ್ಲ. ನಮ್ಮೂರಾಗ ನಾವಿದ್ದರೆ ಯಾರೂ ಅಂಬಲ್ಲ. ಅಲ್ಲಿ ನಿಮ್ಮದು ಊರು ಬೇರೆ ಅಲ್ವೇ ಅಂತಾರೆ ಅಲ್ಲಿದ್ದರೆ. ಅತ್ತೆ ಯಾವಾಗ ಬಂದೆ? ಊರಿಗೆ ಬಂದಿದ್ದಂತೆ. ನಾವು ಬಂದ್ವಿ ಕಾಣುತ್ತೆ, ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ. ಯಾರಿಗೆ ಆತ ಹೇಳಕ್ಕೆ ಹೋಗಲಿಲ್ಲ, ಯಾರಿಗೂ ಏನೋ ಹೇಳಕ್ಕೆ ಹೋಗಲಿಲ್ಲ, ಅಮ್ಮಗೂ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಸುಮ್ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ ಕಾಣುತ್ತೆ. ಕ್ಷಮಿಸ್ಬಿಡತ್ತೆ, ನಾನು ಎಲ್ಲೂ ಹೋಗಲ್ಲ. ಬಟ್ ನೀವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗೆ ಇರ್ತೀನಿ ಕಾಣುತ್ತೆ, ಎಲ್ಲೂ ಹೋಗಲ್ಲ. ನಾನು ನೆನೆ ದಿನ ಸಾಯಂಕಾಲನೇ ಬಂದೆ. ನಾವು ಅವತ್ತು ಅದನ್ನೇ ತಾನೇ ಹೇಳಿದ್ದು, ಬಂದಿರಲಿ ಹೇಳು ನಮ್ಮ ಮನೆಗೆ, ನಾವೇನೇನು ಆಸೆಗೆ ದಬ್ಬಿಲ್ಲ ಏನಿಲ್ಲ, ಬಂದಿರಲಿ. ನಮ್ಮ ಮನೆಗೆ ಇನ್ಯಾರ ಇದ್ದಾರೆ, ಇರೋನೊಬ್ಬ ಮಗ, ನಾವಿರೋನೊಬ್ಬನ ಮಗನ ದೂರ ಇಕ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ನಾವು ಅದನ್ನೇ ತಾನೇ ಹೇಳಿದ್ದು. ನೀನು ನನ್ನ ಮಗನ ಕರ್ಕೊಂಡೋಗಿ ಅಲ್ಲೇ ಇರ್ತೀವಿ, ಬೇರೆ ಇರ್ತೀವಿ ಅಂತ ಹೇಳಿ ಇರಿಸ್ಕೊಂಡೆ. ನಾನು ಹಂಗೆ ಎಷ್ಟು ಹೇಳಿದೆ, ಬೇಡ ಕಣಮ್ಮ ಬೇಡ ಕಣಮ್ಮ ಅಂತೇಳಿ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ಇವಳಿಗೆ ನಾವು ಹೇಳ್ದಾಗ ಗೊತ್ತಾಗಿಲ್ಲ ಕಣಮ್ಮ, ಇವಾಗ ಅವಳಿಗೆ ಗೊತ್ತಾಗತ್ತಾಗ. ಇವ್ರಿಗೆ ಬೇರೆ ಬಾಯಿ ಇಲ್ಲ. ಡೇಟನು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಸಾಲ ಮಾಡ್ಕೊಂಡು ಇಲ್ಲದೆಲ್ಲ ನಾವು ಇನ್ನು ಮೊಬೈಲಾಗ ಗೇಮ್ ಮಾಡೋದು ಕಲ್ತವ್ರು ಕಾಣುತ್ತೆ. ಅದನ್ನೆಲ್ಲ ಕಲ್ತು ನಯ ಬಾಯಿ ಇಲ್ದಂಗೆ ಆಗೈತಿ. ಮತ್ತು ಇನ್ನೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಹಂಗೆ ಮತ್ತೆ ಮನೆಯಾಗೆ ದೊಡ್ಡ ರಂಬರ್ ಇಲ್ಲ ಅಂದಮೇಲೆ ಬಾಯಿ ಇಲ್ದಂಗೆ ಆಗುತ್ತೆ. ಹೇಳೋಕೆ ಕೇಳೋರು ಇದ್ದಾರಪ್ಪ, ಲೆಕ್ಕ ಕೇಳ್ತಾರೆ, ದುಡ್ಡು ಏನಾಯ್ತು ಅಂತ ಹೇಳಿ ಕೇಳ್ತಾರಪ್ಪ. ಅಂಬ ಇದ್ದರೆ ಮಾತ್ರ ಬಾಯಿ ಇರುತ್ತೆ, ಇಲ್ಲಾಂದ್ರೆ ಯಾರಿಗೆ ಆಗಲಿ ಬಾಯಿ ಇರಲ್ಲ. ದುಡ್ದು ಅವ್ರ ಕೈಯಾಗ ಅವ್ರು ದುಡ್ಡಿದ್ರೆ ಏನಂಗೆ ಹೆಂಗೆ ಬೇಕಾದ್ರೂ ಆಡ್ತಾರೆ. ಇವಾಗ ಹಂಗೆ ಅಲ್ಲ ಕಣಲ್ಲ ಪಾಪ, ನಯ ಬೈದಾಗ ಇರಬೇಕೋ ಇಲ್ವೋ ನೀನು? ಅದಕ್ಕೆ ಬಡ್ಕೊಂಡಿದ್ದು. ಬೇಡ ಕಣಮ್ಮ, ಅವ್ನು ಮೊದಲೇನೆ ಅವಾಗ ಹಂಗೆ ಮಾಡಿದ್ದ, 6 ಲಕ್ಷ ಸಾಲ ತೀರ್ಸೈದು ನಾನು ಅಂತೇಳಿ ಅದಕ್ಕೆ ನಾನು ಬಡ್ಕೊಂಡಿದ್ದು. ಬಿಡು, ಈಗ ನಾ ಬುದ್ಧಿ ಕಲ್ತ್ಕೊಂಡಲ್ಲ, ಇನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗು. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೇ ಇರಲ್ಲ. ಮನೆ ಖಾಲಿ ಮಾಡ್ಕೊಂಬಂದೇನಪ್ಪ ಪಾಪ. ಅವನಪ್ಪ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ದೀನಿ. ಕಾರ್ನಾಗ ಇದ್ದಾವೆ, ಒಂದು 3 ಚೀಲ ಕಟ್ಟಿ ಹಾಕ್ಯಂಬಂದಿದ್ದೀವಿ ಪಾತ್ರ ಸಾಮಾನುಗಳ. ಕಾರ್ನಾಗ ಇದ್ದಾವೆ, ಇಳಿಸ್ಕೋಬೇಕು. ಏನಿಲ್ಲ ಅಲ್ಲಿರೋಕ್ಕಾಗಲ್ಲ, ಬಾ ಹೋಗೋಣ ಅಲ್ಲೇ ಇರೋಣ ಅಂತಂದ್ಲು. ಅದಕ್ಕೆ ಕರ್ಕೊಂಬಂದೆ. 1 ತಿಂಗಳು ಬಾಡಿಗೆ ಆಗಿತ್ತು, 1 ತಿಂಗಳು ಬಾಡಿಗೆ ಕೊಟ್ಟು ಬಂದ್ವಿ. ಅದ್ಲಾಗ ಇನ್ನೇನು ಮಾಡೋಣ, ಇರೋಕ್ಕಾಗಲ್ಲ ಅಂದ್ಲು. ಮಾವ ಕ್ಷಮಿಸ್ಬಿಡಿ ಮಾವ, ಕ್ಷಮಿಸ್ಬಿಡಿ. ಯಾಕಂದರೆ ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ನೀವು ಹೇಳ್ದಂಗೆ ಕೇಳಲಿಲ್ಲ. ನೀನು ಹೇಳ್ದಂಗೆ ಕೇಳಿದ್ರೆ ನಾನು ಇವತ್ತು ಚೆನ್ನಾಗಿರ್ತಿದ್ದೆ ಮಾವ. ನೀವು ಅವತ್ತು ಬಂದು ನಮ್ಮ ಮನೆಯಾಗಿರಮ್ಮ ಅಂತ ಹೇಳಿದ್ರಿ, ಆದರೆ ನಾನು ಕೇಳಲಿಲ್ಲ. ತುಂಬ ನಾನು ಒಂಥರ ಹೆಂಗೆ ಇದು ಮಾಡಿದೆ ಅಂದರೆ ಏನೋ ಒಂಥರ ಜಂಬ ಮಾಡಿದೆ. ಇವತ್ತು ನಿಮ್ಮ ಮಾತು ಕೇಳ್ತಿಲ್ಲದಕ್ಕೆ ಅಯ್ಯೋ ನಮ್ಮ ಮಾವನ ಮಾತು ಕೇಳಬೇಕಾಗಿತ್ತು. ನಮ್ಮ ಮಾವ ಒಳ್ಳೇದು ಹೇಳ್ತು ಅನ್ನಿಸ್ತೈತಿ. ಬೇಡ ಕಣಮ್ಮ ಅಲ್ಲಿರಬೇಡ್ರಿ, ಸುಮ್ಮನೆ ನಮ್ಮ ಮನೆಯಾಗ ಇರ್ರಿ ಬಂದು ಅಂತ ಹೇಳಿರಿ ನೀವು. ನಾನು ಕೇಳಲಿಲ್ಲ. ಇಲ್ಲಿ ಅಲ್ಲಿದ್ದಕ್ಕೆ ಇವ್ರು ಸಾಲ ಮಾಡ್ಕೊಂಡಾರ ತಿರ್ಗಾ 2 ಲಕ್ಷನ. ಹಂಗೆ ಮತ್ತೆ ಇವನಿಗೆ ನಾಯಿ ಬೈ ಇಲ್ಲಾಂದ್ರೆ ಅವಾಗ 1-2 ದಿನ ಬಿಟ್ಟಿದ್ಕೆ ನಮ್ಮ ಅತ್ತೆಯರ ಮನೆಯಾಗ ಅವಾಗಲೂ ಹಂಗೆ ಸಾಲ ಮಾಡ್ಕೊಂಡಿದ್ದ. ತಿರ್ಗಿ ಅಲ್ಲೆಲ್ಲ ಯಾರ ಮನೆಯಾಗ 1-2 ದಿನ ಬಿಟ್ಟಿದ್ಕೆ ಅಲ್ಲೂ ಸಾಲ ಮಾಡ್ಕೊಂಡಿದ್ದ. ಹಂಗೆ ಮತ್ತೆ ಇವ್ನು ನಯ ಬೈ ಇಲ್ಲ ಅಂದ್ರೆ ಸುಮ್ಮನೆ ನಿನ್ನೆಲ್ಲೂ ಹೋಗಿ ಕೊಡ್ತ್ಕಣಮ್ಮ, ಸುಮ್ಮನೆ ಇಲ್ಲಿರು. ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗು. ನಾವೇನು ಯಾತೇನು ಕಿತ್ಕೊಂತೀವೇನಮ್ಮ, ನೀನು ಯಾತನ ಮಾಡ್ಕೊಂತೀನಿ, ನಮಗೂ ಒಂದಿಟ್ಟು ಮಾಡಿಕ್ಕು, ಯಾತನ ನಿನ್ಗೆ ಇಷ್ಟ ಬಂದಿದ್ದು ಮಾಡಮ್ಮ, ಚೆನ್ನಾಗಿರಮ್ಮ ಅಂತ ಬಯಸ್ತೀವಿ ಹೊರ್ತನು ನಾನೇನು ಇಲ್ಲದ್ದೆಲ್ಲ ಬಯಸಲ್ಲಮ್ಮ. ನಾವು ಯಾವತ್ತೂ ಒಳ್ಳೇದೇ ಬಯಸ್ತೀವಿ. ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇನು. ಸರಿ ಆಯಿತು ಮಾವ, ಆಯಿತು. ಸುಮ್ಕಿರಿ, ಯಾಕೆ ಕಳ್ತೀಯ? ಬಂದಾಳೇನು? ನೀನು ಉಸಿರು ಬಿಡ್ದಂಗೆ ಸುಮ್ಮನೆ ಮಾತಾಡಬೇಡ ಅಷ್ಟೇ, ಮಾತು ಕಡಿಮೆ ಮಾಡು.
ಡ್ಯೂಟಿ ಎರಡು ಮಾಡಲ್ಲ ಅಂತ ಹೇಳಿಲ್ವೇನಂತೆ. ಯಾರು ಎಷ್ಟೇ ಮಾತಾಡಲಿ ಅಷ್ಟೇ, ಯಾರು ಏನಂದ್ರು ನಾನು ಇಪ್ಪಟ್ಟೆ ಆತು ಮಾತಾಡೋಕೆ ಹೋಗಲ್ಲ, ಯಾರ ತಾಗೆ ಆತು ಮಾತಾಡೋಕೆ ಹೋಗಲ್ಲ. ಸಾಕಾಲ ಇವಾಗ ಅನ್ಬೋಸಿರೋದೇನೆ. ಎಲ್ಲರೂ ಯಾರು ನಾನು ಮಾತಾಡ್ಸಲ್ಲ, ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋದ್ರೂ ಇವಾಗ ನನ್ನ ಮೇಲೆ ಸಿಟ್ಟೈತೆ. ಯಾಕೆ ಸುಮ್ಮನೆ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ ನಾನು. ನಾನು ವರ್ಷಿತಕ್ಕನ ಹತ್ರ ಸಾರಿ ಕೇಳಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಅವರು ಸಿಟ್ಟಾಗಿರ್ತಾರೆ ಯಾಕೆ ಅಂತೇಳಿ ಸುಮ್ಮನಾದೆ. ಅವ್ರ ಹತ್ರನೂ ಹೋಗಲಿಲ್ಲ, ಯಾರ ಹತ್ರನೂ ಹೋಗಲಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಮೇಲೆ ಸಿಟ್ಟು ಯಾವಾಗ ಕಡಿಮೆ ಆಗುತ್ತೋ ಮುಂದೊಂದು ದಿನ, ಇನ್ನೊಂದೆರಡು ದಿನ ಬಿಟ್ಟು ನನ್ನ ಮೇಲೆ ಸಿಟ್ಟು ಕಡಿಮೆ ಆದಮೇಲೆ ಮಾತಾಡಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಯಾತನು ಮಾತಾಡ್ಸಕ್ಕೆ ಹೋಗಲ್ಲ, ಏನೂ ಅನ್ನಕ್ಕೆ ಹೋಗಲ್ಲ, ಏನೂ ಅವ್ರಿಗೆ ಹೇಳೋದಾಗಲಿ ಕೇಳೋದಾಗಲಿ ಏನೂ ಮಾಡೋಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಯಾಕೆ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಮಾಡ್ಕೊಂಡು ಮತ್ತು ಸುಮ್ಮನೆ ಬುದ್ಧಿವಂತರಾಗಿರೋದು ಕಲಿಯಮ್ಮ. ಒಬ್ಬನೇ ಮೊಮ್ಮಗ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಏನಿಲ್ಲ. ನಾನಲ್ಲ ಹುಡುಗ ಅಲ್ಲಿದ್ದಾಗಲೇ ಬಡ್ಕೊಂಡು ಅವ್ರ ಆಸ್ತಿ ಬೇಡ ಯಾತು ಬೇಡ ಇರೋನೊಬ್ಬ ಮೊಮ್ಮಗ ಅಲ್ಲಿ ತಗೊಂಡೋಗಿ ಬಿಟ್ಟವ್ರಿ, ಇಲ್ಲಿ ಇರಲ್ಲ ಅಂತ ನಾನು ಬಡ್ಕೊಂತಿದ್ದೆ. ಅಲ್ಲಿ ಬಿಟ್ಟವ್ರೆ ಏನು ಇಲ್ಲೇನೇನು ನಾವು ಯಾರು ಇಲ್ವಿ, ನಮಗೂ ಮೊಮ್ಮಗಂಬ ದಾಸಿ ಇಲ್ವಿ ಅಂತ ನಮ್ಗಂತೂ ನನಗೇನೆ ಸಿಟ್ಟಲ್ಲೇ ಬರೋದು. ಇವಾಗಲೂ ಅಲ್ಲೇ ಇದ್ದಾರೆ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಇವಕ್ಕೆ ಯಾಕೆ ಬುದ್ಧಿ ಇಲ್ಲ ಅಲ್ಲಿ ಹೋಗಿರೋ ಅಂಥದ್ದು ಅಂತ ಹೇಳಿ ನಾನು ಹಂಗೆ ಬೈಕೊಂತಿದ್ದಿದ್ದಿ ನಾನು. ಇವಕ್ಕೇನು ಬಂದೈತಿ ಹುಡುಗರಿಗೆ ಅಲ್ಲೇ ಕೈದ ಹೋಗಿ ಅಂತೇಳಿ ನಾನು ದಿನ ಬೈಕೊಂತಿದ್ದೆ ನಾನು. ನಮ್ಮ ಮನೆಯಾಗ ನಾವು ಇರ್ತೀವಿ ಹೇಳು, ಏನೋ ಮಾಡ್ಕೊಂಬ್ಳೆ, ಯಾರೇನೇನು ಓದ್ಕೊಂಡು ಹೋಗಲ್ಲ, ಏನೋ ಮಾಡ್ಕೊಂಬ್ಳೆ ನಮ್ಮ ಪಾಡಿಗೆ ನಾವು ಇರ್ತೀವಿ. ನಾವು ಯಾರು ಸುದ್ದಿಗೆ ಹೋಗಲ್ಲ, ಯಾರು ಸವಸಕ್ಕೆ ಹೋಗಲ್ಲ, ನಾವು ಯಾರನ್ನೂ ಅಷ್ಟೇ ಮಾತಾಡ್ಸಕ್ಕೆ ಹೋಗಲ್ಲ. ಇಟ್ಬಿಟ್ಟು ಸುಮ್ಮನೆ ನಮ್ಮ ಮಾರಕ್ಕೆ ನಾವು ಇರ್ತೀವಿ. ಅಲ್ಲ ಗೊತ್ತಾಗಲ್ಲ ನಾ ಸಮರ್ಥ, ನೀನು ಯಾಕೆ ಹಂಗೆ ಮಾಡ್ಕೊಂಬಕ್ಕೆ ಹೋದೆ, ತಿರುಗಿ ಬುದ್ಧಿ ಬೇಡವೇನೋ? ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀಯಲ್ಲ, ಏನಕ್ಕೆ ಮಾಡ್ಕೊಂಡಿದ್ದೀಯ? ಅವಾಗಿನ ಸಾಲ ತೀರಿಸಿದ್ದೀನಿ, ನಿಮ್ಗೊಂದು ಸ್ವಲ್ಪನಾದ್ರೂ ನಯ ಭಯ ಎಂಬುದಿಲ್ವೇನೋ? ಅಚ್ಚುಕಟ್ಟಾಗೆ ಕೆಲ್ಸಕ್ಕೆ ಹೋಗ್ಕೊಂಡು ತಿಂಗಳ ಸಂಬಳ ಕೈ ತಂದು ಕೊಟ್ಟರೆ ಸರಿ. ಅದು ಯಾರ್ದು ಸಾಲ ಕೊಟ್ಟರೆ ಅದು ಹೇಳು, ಯಾರು ಕೊಟ್ಟಿರೋದು? ನಾನು ಅವ್ರಿಗೆ ಕೊಡ್ತೀನಿ, ತೀರಿಸ್ತೀನಿ. ತಿರ್ಗಿ ನಾನು ಸಾಲ ಮಾಡ್ಕೊಂಡಿದ್ದೀಯ ಅಂದರೆ ಅಷ್ಟೇ. ತಿಂಗಳ ಸಂಬಳ ಕೈ ತಂದು ಕೊಡು. ಸರಿ ಆಯ್ತು ಹೇಳಮ್ಮ. ಆಯ್ತು ಹೇಳು. ನೀವು ಹೇಳಿದ್ರೆ ಘನವಾಗಿ ಕೇಳ್ತಾರೆ, ನಾನು ಹೇಳಿದ್ರೆ ನಿನ್ಗೆ ಯಾಕೆ ತಂದು ಕೊಡಬೇಕು, ನಿನ್ಗೆ ಯಾಕೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಎಷ್ಟು ಬೈತಾರೆ ಅಂದರೆ ಹಂಗೆ ಬೈತಾರೆ ಕಣತ್ತೆ. ನೋಡಿ ನೀವು ಹೇಳಿದ್ರೆ ಘನವಾಗಿ ಕೇಳ್ತಾರೆ. ನಿಮ್ಮ ಮಾತಿಗೆ ಎಷ್ಟು ಬೆಲೆ ಐತೆ. ಮತ್ತು ನಮ್ಮ ಅಮ್ಮಯ್ಯ ಸಾಲ ತೀರ್ಸೈತೆ ಕಣೆ, ಇನ್ನೇನು ಮಾಡೋಣ? ನಮ್ಮ ಅಮ್ಮ ಕೈಗೆ ತಂದು ಕೊಡ್ತೀನಿ. ಅಮ್ಮ 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ, ಕರ್ಕೊಬತ್ತೀನಿ. ಅದು ಯಾರು ಕೈ ಕೊಡ್ತೀಯ ಕೊಡು, ಇಲ್ಲಾಂದ್ರೆ ನೀನೇ ತಗೊಂಡೋಗಿ ಕೊಟ್ಟು ಬಾ ಅಷ್ಟೇ. ನಿನ್ನ ಕೈಗಂತೂ ಕೊಡಲ್ಲ ದುಡ್ಡ, ನಾನೇ ತಗೊಂಡೋಗಿ ಕೊಟ್ಬತ್ತೀನಿ. ನಿಂತ ದುಡ್ಡಿದ್ರೆ ಅಷ್ಟೇ, ನಿನ್ನ ಹಿಡಿಯೋಕ್ಕಾಗಲ್ಲ ನಿಂತ ದುಡ್ಡು ಇದ್ದುಬಿಟ್ರೆ. ಅದಕ್ಕೆ ನೋಡಿಲಿ, ನೀನು ಫಸ್ಟು ಬುದ್ಧಿವಂತನಾಗಿ ದುಡ್ಡು ತಿಂಗಳ ನನ್ನ ಕೈಗೆ ತಗೊಂಬಂದು ಕೊಡು. ನಾನು ಹೇಳಿ ಅವ್ರು ಯಾರ್ದು ಕೊಡ್ತೀನಿ ಅಲ್ಲ ಲೆಕ್ಕಾಚಾರ ಮಾಡಿ. ಆವಾಗಲೇ ಹೇಳಿದ್ಲು ನಿಮ್ಮ ಅಮ್ಮಯ್ಯ, ಆಗ್ಲೆಲ್ಲ ಸಾಲ ಮಾಡ್ಕೊಂಡ್ರೆ ನನಗೆ ತೀರ್ಸೋಕ್ಕಾಗಲ್ಲಪ್ಪ, ನಾವು ತೀರ್ಸಲ್ಲ ಅಂತೇಳಿ ಆವಾಗಲೇ ಹೇಳಿದ್ರು. ತಿರ್ಗಾ ಸಾಲ ಮಾಡ್ಕೊಂಡಿದ್ಯಲ್ಲ, ನಿನ್ನ ಮಾನ ಮರ್ಯಾದೆ ಬೇಡವೇನ? ತರಕಾರಿ ತಂದಿಲ್ಲ, ಒಂದು ಮನೆ ರೇಷನ್ ತಂದಿಲ್ಲ ಮವ. ನನಗೆ ತರೋಕ್ಕಾಗಲ್ಲ, ನಾನು ಸಾಲ ಮಾಡ್ಕೊಂಡಿದ್ದೀನಿ. ಎಲ್ಲ ಸಾಲ ಮಾಡ್ಕೊಂಡಾರೆ, ಏನಕ್ಕೆ ಮಾಡಿದ್ದಾರೆ? ನಮ್ಮ ಮೊಬೈಲಾಗೆ ಬೆಟ್ಟಿಂಗ್ ಕಟ್ಟಿ ಗೇಮ್ ಆಡಿ ಸೋತಿದ್ದೀನಿ ನಾನು. ಸೋತಿದ್ದೀನಿ ಅಂತ ಹೇಳೋದೇ ಆಯಿತು ಬರೀನಿ. ಇಂಥದ್ದೆಲ್ಲ ಅದು ಗೆಲ್ಲೋದು ಬೇಡ ಸೋಲೋದು ಬೇಡ ಅಂತ ಹೇಳಿದ್ರು ನೀವು ಹೇಳ್ರಿ ಮವ. ಗೆಲ್ಲೋದು ಬೇಡ, ಇವ್ರು ಸೋಲೋದು ಬೇಡ, ಯಾವುದು ಬೇಡ, ನಮ್ಗೆ ಅದ್ರ ಸವಾಸನೇ ಬೇಡ. ಸುಮ್ಮನೆ ಇವಾಗ ಏನು ಸಾಲ ಐತೆ ಅದನ್ನು ಅತ್ತೆ ಕೈಗೆ ತಗೊಂಬಂದು ಕೊಡೋದು, ದುಡ್ದು ಅವತ್ತೆ ಎಲ್ಲ ಸಾಲ ತೀರಿಸುತ್ತೆ. ತಿಂಗಳ ಕೆಲ್ಸಕ್ಕೆ ಹೋಗಿ ದುಡ್ಡು ಕುಡಿಕೊಂಬಂದು ನೋಡ್ಬೇಕಷ್ಟೇ. ಅತ್ತೆ ಕೈಗೆ ತಗೊಂಬಂದು ಕುಡಿಕೊಂಡು ಅವ್ರೇನೇನು ಯಾರಿಗೇನು ಕೊಡೋಂಗಿಲ್ಲ. ಇರೋ ನಮ್ಮ ಮಗ ಏನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನಮಗೇನೆ ಅತ್ತೆ ಕೈಗೆ ಕೊಡು. ನೋಡಿ ಹೇಳಿರ್ತೀನಿ, ಅದೆಲ್ಲ ನಾನು ಬಿಟ್ಬಿಡು. ನೀನು ಸೋಲೋದು ಬೇಡ ಗೆಲ್ಲೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೆ ಮನಸ್ಸಿಗೆ ಬೇಜಾರಾದಾಗ ಏನು ಮಾಡೋಣ ಅನ್ನಿಸ್ತಿರುತ್ತೆ. ಅಂಥ ಗೇಮ್ಗಳಾದರೂ ಆಡೋಣ ಅನ್ನುತ್ತೆ ಮನಸ್ಸು. ಹಂಗೆ ಆಡೋಕೆ ಹೋಗ್ತೀನಿ, ಟೆನ್ಷನ್ ತಗೊಳೋದೆಲ್ಲ ಹಿಂಗಾಗು ಎಡವಟ್ಟ ಆಗೋಗ್ಬಿಡುತ್ತೆ ಹೋಗತ್ತೆ. ಏನು ಮಾಡೋಣ? ನೋಡಿದ್ರಲ್ಲ ವೀಕ್ಷಕರೇ, ಊರಿಗೆ ಬಂದೆ, ಕೊನೆಗೂ ಯಾರಿಗೂ ಏನೂ ಹೇಳಕ್ಕೆ ಹೋಗಲಿಲ್ಲ, ಯಾರನ್ನೂ ಮಾತಾಡ್ಸಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ, ಯಾತು ಮಾತಾಡೋಕೆ ಹೋಗಲ್ಲ. ಅಂಬಕ್ಕಿಕ್ತೀನಿ, ಮನೆ ಕೆಲಸ ಮಾಡ್ತೀನಿ, ಯಾತು ಮಾತಾಡೋಕೆ ಹೋಗಲ್ಲ, ಯಾತು ವ್ಯವಹಾರದ್ದು ಕೇಳೋಕೆ ಹೋಗಲ್ಲ, ಯಾತು ಕೇಳೋಕೆ ಹೋಗಲ್ಲ. ಮೂಗು ಬಸವಣ್ಣ ಇದ್ದಂಗೆ ಇರ್ತೀನಿ. ಯಾತು ಮಾತಾಡೋಕೆ ಹೋಗಲ್ಲ. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.